ಇದು ತನ್ಮಯ ಕಶ್ಯಪ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ತನ್ಮಯ ಕಶ್ಯಪ್. ನೀವು ನೋಡ್ತಾ ಇದ್ದೀರಾ ದ ತನ್ಮಯ ಕಶ್ಯಪ್ ಶೋ. ವೀಕ್ಷಕರೇ, ಇವತ್ತಿನ ನಮ್ಮ ಗೆಸ್ಟ್ ತಾಯಿ ಶಾರದಾಂಬೆ ನೆಲೆಸಿರುವ ಶೃಂಗೇರಿಯ ತಾಲೂಕಿನವರು. ಇವರು ತಮ್ಮ ವಿದ್ಯಾಭ್ಯಾಸವನ್ನು ಕೂಡ ಹಳ್ಳಿಯಲ್ಲೇ ಮುಗಿಸಿ ಬೆಂಗಳೂರಿಗೆ ಕೆಲಸ ಆರಿಸಿಕೊಂಡು ಬಂದು ಸ್ಯಾಂಡಲ್ವುಡ್ನಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂಥ ಒಬ್ಬ ನಟಿ. ಬನ್ನಿ ಅವ್ರು ಯಾರು ಅಂತ ನೋಡೋಣ, ಅವ್ರನ್ನ ಮಾತಾಡ್ಸೋಣ. ಎಸ್, ಇವತ್ತು ನಮ್ಮ ಜೊತೆಗಿದ್ದಾರೆ ಶಾಲಿನಿ ಭಟ್ ಅವರು. ಶಾಲಿನಿ ಅವರೇ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಶಾಲಿನಿ ಅವರೇ? ಚೆನ್ನಾಗಿದ್ದೀನಿ. ತನ್ಮಯ ಕಶ್ಯಪ್ ಶೋಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಶಾಲಿನಿ ಅವರೇ, ನೀವು ಎಜುಕೇಶನ್ ಮುಗಿಯೋ ತನಕ ಹಳ್ಳಿಲಿದ್ದವರು. ಹೌದು. ಎಜುಕೇಶನ್ ಮುಗಿಸಿದ ಮೇಲೆ ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಬಂದ್ರಿ. ಹೇಳಿ ನಮಗೆ, ನಿಮ್ಮ ಹಳ್ಳಿ ಲೈಫ್ ಹೇಗಿತ್ತು? ಹಳ್ಳಿ ಹುಡುಗಿ ಪೇಟೆಗೆ ಬಂದ್ರೆ ಆ್ಯಕ್ಚುಲಿ ಹಾಗೆ ಆಗಿದೆ. ಹಳ್ಳಿ ಹುಡುಗಿ ಪೇಟೆಗೆ ಬಂದೆ ಅಂತ ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಾನು ಡಿಗ್ರಿವರೆಗೂ ಆಲ್ಮೋಸ್ಟ್ ಹಳ್ಳಿಲೇ ಇದ್ದಿದ್ದು. ಅಂದರೆ ನನ್ನ ಎಜುಕೇಷನ್ ಆಗಲಿ ನನ್ನ ಚೈಲ್ಡ್ಹುಡ್ ಆಗಲಿ ಹಳ್ಳಿಲೇ ಕಳೆದಿದ್ದು. ಈಗ ಹೆಂಗಾಗಿದೆ ಅಂದರೆ ಒಂಥರ ಕಾಡಿಂದ ಬಂದಾಗ ನಾಡಲ್ಲಿ ಹೆಂಗಿರುತ್ತೆ ಆ ಥರ ಆಗಿದೆ. ಅರಸ್ಕೊಂಡು ಬಂದ್ರಿ ಬೆಂಗಳೂರಿಗೆ? ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಬಂದಿದ್ದು ಆಬ್ವಿಯಸ್ಲಿ BSc ಮುಗ್ದಿತ್ತು, ಕೆಲಸಕ್ಕೆ ಅಂತಲೇ ಬಂದಿದ್ದು. ಬಟ್ ಅದೇ ಕೆಲಸದ್ದು ಜೊತೆ ಜೊತೆ ಸ್ಯಾಟರ್ಡೆ ಸಂಡೇ ರಜಾ ಇರ್ತಿತ್ತು. ಏನಾದರೂ ಮಾಡಬೇಕು ಅಂತ ಜೀವನದಲ್ಲಿ. ಸೊ ನನಗೆ ಆ್ಯಕ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಹುಚ್ಚಿತ್ತು. ಅಂದರೆ ಡ್ರಾಮಾಗಳು ಒಟ್ಟಿನಲ್ಲಿ, ಅಂದರೆ ಟಿ ವಿಲಿ ಬರಬೇಕು, ಆ್ಯಕ್ಟಿಂಗ್ ಮಾಡಬೇಕಂತಲ್ಲ, ಬಟ್ ಏನೋ ಒಂದು ಮಾಡಬೇಕು ಅಂತ ಒಂದು ಹುಚ್ಚಿತ್ತು. ಏನಾದರೂ ಕಾಮಿಡಿ ಮಾಡಬೇಕಂತ. ಸೊ ಅದಕ್ಕೆ ಬೆಂಗಳೂರಿಗೆ ಬಂದೆ, ಕೆಲಸಕ್ಕೆ ಜಾಯ್ನ್ ಆದೆ. ಸ್ಯಾಟರ್ಡೆ ಸಂಡೇ ರಜಾ ಇದ್ದಾಗ ಅಲ್ಲಿ ನಾಗರಾಜ್ ಕೋಟೆದು ಬಣ್ಣ ಅಂತ ಅದು ನಾಟಕದ್ದು ಶಾಲೆ. ಸೊ ಅಲ್ಲಿಗೆ ಜಾಯ್ನ್ ಆದೆ. ಅಲ್ಲಿಂದ ಶುರುವಾಯಿತು. ನಿಮ್ಮ ಹಳ್ಳಿ ಲೈಫಿಗೆ ಹೋದರೆ ಅಲ್ಲಿ ಏನೇನು ಥರ ಕೆಲಸ ಮಾಡ್ತಿದ್ರಿ? ಅಂದರೆ ಈ ಸಿಟಿಗೆ ಬಂದರೆ 70% ಆಫ್ ದಿ ಡೇ ಆನ್ ಆನ್ ಆವ್ರೇಜ್ ಒಬ್ಬ ಮನುಷ್ಯ ಫೋನಲ್ಲೇ ಕಳೆದ್ಬಿಡ್ತಾನಂತೆ. ಹೌದು. ಸೊ ಅಲ್ಲಿ ನಿಮ್ಮ ಸಮಯವನ್ನು ಹೇಗೆ ಕಳೀತಾ ಇದ್ರಿ? ಟಿವಿ ಇಲ್ಲ, ಫೋನ್ ಇಲ್ಲ. ಅಲ್ಲಿ ಆ್ಯಕ್ಚುಲಿ ಅಂದರೆ ನಾವು ಡಿಗ್ರಿಗೆ ಬಂದಮೇಲೆ ಕರೆಂಟ್ ಆಗಲಿ ಫೋನ್ ಆಗಲಿ ಬಂದಿರೋದು ನಮ್ಮ ಹಳ್ಳಿಗೆ. ಸೊ ಅಲ್ಲಿವರೆಗೂ ಯಾವುದು ಹೊರಗಡೆ ಕಾಂಟ್ಯಾಕ್ಟ್ಸ್ ಇಲ್ಲ, ಹೊರಗಡೆ ಜಗತ್ತಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಒಂದು 2-3 ಎಕರೆಗೆ ಒಂದೊಂದು ಮನೆ ಇತ್ತು. ಸೊ ಯಾರು ಕಿರ್ಚಿದ್ರು ಯಾರು ಬರೋದು ಇರ್ತಿರ್ಲಿಲ್ಲ. ಅಲ್ಲಿ ಏನೇನು ಮಾಡಿದೀವಿ ಅಂದರೆ ಎಲ್ಲ ಮಾಡಿದ್ದೀವಿ. ಜೇನು ಕೀಳೋದ್ರಿಂದ ಹಿಡಿದು ದನ ಮೇಯಿಸೋದ್ರಿಂದ ಹಿಡಿದು ಎಲ್ಲ ಹಳ್ಳಿ ಜೀವನದಲ್ಲಿ ಏನೇನು ಹಳ್ಳಿ ಸೊಗಡಿರುತ್ತೋ ಎಲ್ಲದರಲ್ಲೂ ಸಂಪೂರ್ಣವಾಗಿ ಭಾಗಿಯಾಗಿದ್ದೀವಿ. ನಿಮ್ಮ ಹಳ್ಳಿ ಲೈಫಲ್ಲಿ ಒಂದು ಕ್ರೇಜಿಯಸ್ಟ್ ಕೆಲಸ ಅಂದರೆ ಏನು ಮಾಡಿದ್ದೀರಿ ನೀವು? ನಾನು ನಮ್ಮ ಅಣ್ಣ ಒಟ್ಟಿಗೆ ಆಲ್ಮೋಸ್ಟ್ ದನ ಮೇಯ್ಸೋಕ್ಕೆ ಎಲ್ಲ ಕಾಡು ಕೆಲಸಕ್ಕೆಲ್ಲ ಹೋಗ್ತಿದ್ದಿದ್ದು. ಸೊ ಆ ಎಮ್ಮೆ ಈ ಬೇಸಿಗೆ ಟೈಮಲ್ಲಿ ನಮ್ಮದು ಹಳ್ಳ ಇರುತ್ತಲ್ವಾ, ನೀರು, ಅಲ್ಲಿಗೆ ಹೋಗ್ತಿತ್ತು. ನಾವು ಹೆಂಗೆ ಅಂದರೆ ಅದ್ರ ಮೈ ಮೇಲೆ ಕುತ್ಕೊಂಡು, ಅದು ಸಖತ್ ಸಾಧು ಆಯ್ತಾ, ನಾನು ನಮ್ಮ ಅಣ್ಣ ಇಬ್ರು ಒಂದೇ ಎಮ್ಮೆ ಮೇಲೆ ಕುತ್ಕೊಂಡು ಅದ್ರದ್ದು ಕೋಡ್ ಇರುತ್ತಲ್ಲ, ಕೊಂಬು, ಅದ್ ಹಿಡ್ಕೊಂಡು ಹಳ್ಳಕ್ಕೆ ಹೋಗ್ತಿದ್ವಿ. ಅದು ಹಳ್ಳಕ್ಕೆ ಹೋಗಿ ಕೆಸರಲ್ಲೆಲ್ಲ ಇದಾಡಿ ಹಳ್ಳಕ್ಕೆ ಹೋಗ್ತಿತ್ತು. ಲಾಸ್ಟಲ್ಲಿ ಹಳ್ಳಕ್ಕೆ ಹೋಗಿ ಅದು ನೀರಲ್ಲೆಲ್ಲ ಈಜಾಡಿ ಬರೋದು. ಅದು ಕೋಡ್ ಹಿಡ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಹೋಗಿ ನಾವು ಹಳ್ಳಕ್ಕೆಲ್ಲ ಹೋಗಿ ಆಲ್ಮೋಸ್ಟ್ ನಮ್ಗೆಲ್ಲ ಈಜ್ ಕಲ್ಸಿದ್ದು ಅಂದ್ರೆ, ಸ್ವಿಮ್ಮಿಂಗ್ ಕಲ್ಸಿದ್ದು ಅಂದ್ರೆ ನಮ್ಮ ಎಮ್ಮೆಗಳೇ. ಈ ಥರದ್ದೆಲ್ಲ ಕೆಲಸ ಮಾಡ್ತಿದ್ವಿ. ಹಳ್ಳಿಯಿಂದ ಬಂದು ಬ್ಯಾಂಗ್ಳೂರಲ್ಲಿ ಸೆಟಲ್ ಆಗಿದ್ದೀರಾ. ಅಫ್ಕೋರ್ಸ್ ನಿಮಗೆ ಆ ಗ್ರೀನರಿ ಎಲ್ಲ ನೀವು ಮಿಸ್ ಮಾಡ್ಕೋತಿದ್ದೀರಾ. ಬಟ್ ಸ್ಟಿಲ್ ಮನೆಯಲ್ಲೇ ನೀವೊಂದು ಮಿನಿ ಝೂನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಂತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಆ್ಯಕ್ಚುಲಿ ಅಂದರೆ ಹಳ್ಳಿ ಪರಿಸರದಿಂದ ಬಂದು ಇಲ್ಲಿ ಹೊಂದ್ಕೊಳ್ಳೋದು ನಮಗೆ ತುಂಬ ಕಷ್ಟ. ಬಟ್ ನಮ್ಮ ಕೆಲಸದ ಅನಿವಾರ್ಯತೆ, ನಾನು ಹೇಳ್ದಂಗೆ ಕೆಲಸದ ಅನಿವಾರ್ಯತೆ, ಸೊ ಬರಲೇಬೇಕಾಯಿತು, ಬಂದ್ವಿ. ಬಟ್ ಇಲ್ಲಿ ಹೆಂಗಾಗುತ್ತೆ ಅಂದರೆ ನಮಗೆ ತುಂಬ ಜನಗಳು ಅಲ್ಲಿ ನಮ್ಮದೇ ಅಂತ ಒಂದು ಜಾಗ ಇರುತ್ತೆ. ಒಂದು 5 ಎಕರೆ ಇದ್ದರೆ ಮನೆ ಮುಂದೆ ಕಾಣುವಷ್ಟು ಜಾಗನೂ ನಮ್ಮದೇ ಇರುತ್ತೆ. ಅದಷ್ಟು ಕೂಗಾಡಿದ್ರು ಕಿರ್ಚಾಡಿದ್ರು ಯಾರೂ ಬರಲ್ಲ. ನಮ್ಮದೇ ಕಾಡು, ನಮ್ಮದೇ ಹೊಲ, ನಮ್ಮದೇ ಗದ್ದೆ ಅಂತ ಇರುತ್ತೆ. ಇಲ್ಲಿ ಬಂದಾಗ ಹೆಂಗಾಗುತ್ತೆ ಅಂದರೆ ಬರೀ ಅಷ್ಟೇ ನಮ್ಮನೆ ಕಾಂಪೌಂಡ್ ಅಷ್ಟೇ, ನಮ್ಮನೆ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟು ಇಲ್ಲಿ ಯಾರಿಗೂ ಇಲ್ಲ. ಅಷ್ಟು ಬ್ಯುಸಿ ಕೂಡ ಎಲ್ಲರೂ. ಆ್ಯಕ್ಚುಲಿ ಬ್ಯುಸಿ ಇರಲ್ಲ. ಮೊಬೈಲು, TV ಅಂತ ಬಂದಮೇಲೆ ಯಾರಿಗೂ
ಪರ್ಸ್ನಲ್ ಆಗಿ ಮುಖಾಮುಖಿ ಭೇಟಿ ಆಗೋ ಇಂಟ್ರೆಸ್ಟ್ ಇಲ್ಲಿ ಯಾರಿಗೂ ಇಲ್ಲ ಅಷ್ಟೇ. ಸೊ ಹಿಂಗಾದಾಗ ಏನಾಗುತ್ತೆ, ನಮಗೆ ಒಂಥರ ಆ ಪ್ರೀತಿ ಈ ವಿಶ್ವಾಸ ಎಲ್ಲ ಯಾರು ನಮ್ಮೋರು ಅಂತ ಇಲ್ಲ. ಕೆಲಸ ಆಯಿತು ಇಲ್ಲಿ ಸಿಟಿ ಜೀವನದಲ್ಲಿ ಯಾರು ಯಾರಿಗೂ ಬೇಕಾಗಿಲ್ಲ, ಯಾರ ವಿಷಯನೂ ಯಾರಿಗೂ ಬೇಡ, ಈ ಥರ ಎಲ್ಲ ಇರೋದ್ರಿಂದ ಸೊ ಹಳ್ಳಿ ವಾತಾವರಣ ಇರಲಿ, ನನಗೆ ಎಲ್ಲೋ ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಂಗೆ ಅನ್ನಿಸ್ಬಾರ್ದು ಅಂತ ಒಂದೇ ಒಂದು ರೀಸನ್ಗೆ ಮನೆಯಲ್ಲಿ ರ್ಯಾಬಿಟ್ಸು, ಪಿಜಿನ್ನು, ಪ್ಯಾರೆಟ್ಸು, ಫಿಶಸ್ಸು ಎಲ್ಲ ತಂದಿಟ್ಕೊಂಡಿದ್ದೀನಿ. ಅದೆಲ್ಲ ನೀವು ಶೂಟಿಂಗ್ ಹೋಗೋದ್ರಿಂದ ಅದಕ್ಕೆ ಫೀಡಿಂಗ್ ಎಲ್ಲ ಹೇಗೆ ಮಾಡ್ತೀರಾ? ಅಂದರೆ ನಾನು ಯಾವುದನ್ನು ಕೇಜಲ್ಲಿ ಹಾಕಿಡಲ್ಲ. ಸೊ ಗಿಳಿಗಳನ್ನ, ಪಾರಿವಾಳಗಳನ್ನ, ಮೊಲಗಳನ್ನ ಎಲ್ಲ ಓಪನ್ ಕಿಚನ್ದು ದೊಡ್ಡದು ಮನೆ ಇದೆ. ಸೊ ನಾನು ಶೂಟಿಂಗ್ ಹೋದಾಗ ಎಲ್ಲ ಅದಕ್ಕೆ ಫುಡ್ ಮತ್ತು ವಾಟರ್ ಎಲ್ಲ ಇಟ್ಟು ಹೋಗ್ತೀನಿ. ನಿಮ್ಮ ಸಿನಿಮಾ ಜೀವನ ಬಹಳಷ್ಟು ಸಿನಿಮಾಗಳು ಮಾಡಿದ್ದೀರಾ ನೀವು. ಸ್ಕ್ರಿಪ್ಟ್ಸ್ ಹೇಗೆ ಚೂಸ್ ಮಾಡ್ತೀರಾ ನೀವು? ಕ್ಯಾರೆಕ್ಟರ್ಸ್ ಈ ಥರ ಇರಬೇಕು ಅಂತ ಏನಾದರೂ ಮುಂಚೆ ಅಂದ್ಕೊಂಡಿರ್ತೀರಾ? ಯಾವ ಥರ? ಇಲ್ಲ, ಆ್ಯಕ್ಚುಲಿ ಆ ಥರ ಸೆಲೆಕ್ಷನ್ ಅಂತ ಆಪ್ಷನ್ ಆಗಿ ತೊಗೊಳ್ತಿರೋದು ಇತ್ತೀಚೆಗೆ. ಈಗ ನಂದು 12 ಸಿನಿಮಾಗಳಾಯಿತು, ಅದರಲ್ಲಿ 4 ರಿಲೀಸ್ ಆಯಿತು. ಫಸ್ಟು ಸ್ಟಾರ್ಟಿಂಗ್ ಏನಂದರೆ ನಾನು ಡ್ರಾಮಾದಿಂದ ಬಂದಿದ್ದಲ್ಲ. ಸೊ ಡ್ರಾಮಾಗಳಲ್ಲಿ ಕಾಮಿಡಿ ಶೋಸ್ ಮಾಡುವಾಗ ಸೊ ಅದರಿಂದ ಒಬ್ಬರು ನೋಡಿ ಸೀರಿಯಲಿಗೆ ಕರೆದ್ರು, ಲೀಡ್ ಸಿಕ್ತು. ಆಮೇಲೆ ಕೆಲಸ ವರ್ಕ್ ಮಾಡ್ತಿದ್ದೆ ಇಲ್ಲಿ ಹಿಂದೂಜಾ ಗ್ಲೋಬಲ್ ಸೊಲ್ಯೂಷನ್ಸ್ ಅಂತ. ಸೊ ಅದನ್ನು ಬಿಟ್ಟು ನಾನು ಸೀರಿಯಲಿಗೆ ಜಂಪ್ ಆದೆ. ಸೊ ಸೀರಿಯಲಿಂದ ಮೂವೀಸ್ ಸಿಕ್ತು. ಸ್ಟಾರ್ಟಿಂಗ್ ಎಲ್ಲ ನಾನು ಆಪ್ಷನ್ ಆಗಿ ಅಂದರೆ ನಾನು ಸೆಲೆಕ್ಷನ್ ಅಂತ ಮಾಡ್ತಿರ್ಲಿಲ್ಲ, ಯಾವ್ದು ಬಂತೋ ಅದನ್ನು ಮಾಡ್ತಿದ್ದೆ. ಸೊ ಒಳ್ಳೊಳ್ಳೆ ಪಾತ್ರಗಳಿರೋದೇ ಬರ್ತಿತ್ತು. ಬಟ್ ಇತ್ತೀಚೆಗೆ ನಾನು ಸ್ಕ್ರಿಪ್ಟ್ ಅಂದರೆ ನಾರ್ಮಲ್ಲು ಈ 1 ಫೈಟು, 1 ಲವ್ ಸ್ಟೋರಿ, 6 ಸಾಂಗ್ಸು ಇದೆಲ್ಲ ಬಿಟ್ಟು ಏನಾದರೂ ಒಂದು ಕ್ಯಾರೆಕ್ಟ್ರು ಅಂತ ಮಾಡುವಾಗ ಯಾವುದು ಚೆನ್ನಾಗಿದೆ ಅಂದರೆ ಏನು ಸಮಥಿಂಗ್ ಡಿಫ್ರೆಂಟ್ ಏನಿದೆ, ಏನು ಪಾತ್ರ ಇದೆ, ಆ ಥರ ಇತ್ತೀಚೆಗೆ ಸೆಲೆಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಉದಾಹರಣೆ ಕೊಡಬೇಕಂದ್ರೆ ನಾನು ಲಾಸ್ಟು ಕರಾಲಿ ಅಂತ ಒಂದು ರಿಲೀಸ್ ಆಯಿತು. ಅದರಲ್ಲಿ ಆ್ಯಕ್ಚುಲಿ ನಾನು ಮಂಗಳಮುಖಿ ಪಾತ್ರ ಮಾಡಿದ್ದು. ಸೊ ಅದು ಒಂಥರ ನನಗೆ ತುಂಬ ಡಿಫ್ರೆಂಟ್ ಅನ್ನಿಸ್ತು. ಅಂದರೆ ಇದುವರೆಗೂ ಹುಡುಗಿಯರು ಯಾರು ಮಾಡಿಲ್ಲ ಅನ್ನೋದು ನನಗೆ ಅದೊಂದು ಒಳ್ಳೆಯ ಅವಕಾಶ ನನಗೆ ಸಿಕ್ಕಿರೋದು. ಸೊ ಅದಾದಮೇಲೆ ನಾನು ಸ್ವಲ್ಪ ಕ್ಯಾರೆಕ್ಟರ್ ಕಡೆ ಅಂದರೆ ಯಾವ ಥರ ಇರುತ್ತೆ ಪಾತ್ರ ಅನ್ನೋದ್ರ ಬಗ್ಗೆ ನಾನು ಸೆಲೆಕ್ಟ್ ಮಾಡ್ತೀನಿ. ಇಷ್ಟು ಸೀರಿಯಲ್ಗಳು ಮತ್ತು ಸಿನಿಮಾಗಳು ಮಾಡಿರೋದ್ರಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆದಂಥ ಪ್ರಾಜೆಕ್ಟ್ ಯಾವುದು? ಸೀರಿಯಲ್ಗಳಲ್ಲಿ ಹೇಳಬೇಕಂದ್ರೆ ಗಂಗಾ ಅಂತ ಜೀ ಕನ್ನಡಕ್ಕೆ ಮಾಡಿದೆ, ಸ್ವಪ್ನ ಕೃಷ್ಣ ಅವ್ರ ಪ್ರೊಡಕ್ಷನ್ದು. ಅದೊಂಥರ ಸ್ಪೆಷಲ್ ಕ್ಯಾರೆಕ್ಟ್ರು, ಒಂಥರ ಕಾಮಿಡಿ ಪ್ಲಸ್ ನೆಗೆಟಿವ್ ಕ್ಯಾರೆಕ್ಟ್ರು. ಸೊ ಅದು ತುಂಬ ಒಂಥರ ಒಳ್ಳೆ ಅನುಭವ. ಯಾಕೆ ಅಂದರೆ ಒಂದು ಗದಗಲ್ಲಿ ಶೂಟಿಂಗ್ ಇರ್ತಿತ್ತು, ನಮಗೆ ಆ ವಾತಾವರಣ ಫುಲ್ ಹೊಸದು. ಅಂದರೆ ತಿಂಗಳಲ್ಲಿ 15 ದಿನ ಅಲ್ಲೇ ಇರ್ತಿದ್ವಿ. ಒಂಥರ ಡಿಫ್ರೆಂಟ್ ಪ್ಲೇಸ್, ಅಂದರೆ ಅಲ್ಲಿ ಜನಗಳು ಬೇರೆ ಇದ್ದರು. ಪ್ಲಸ್ ಅಲ್ಲಿ ಲ್ಯಾಂಗ್ವೇಜ್ ಕಲಿಬೇಕಿತ್ತು. ಅಲ್ಲಿ ಭಾಷೆ ಬೇರೆ, ನಾರ್ತ್ ಕರ್ನಾಟಕ ಭಾಷೆ, ನಂದು ಪಕ್ಕಾ ಇದು ಮಲೆನಾಡಿನ ಭಾಷೆ. ಸೊ ಭಾಷೆದು ಒಂದು ಸ್ವಲ್ಪ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಸಿನಿಮಾದಲ್ಲಿ ಹೇಳಬೇಕಂದ್ರೆ ಫಸ್ಟು ನಾನು ಮಾಡಿದ್ದು ದೇವ್ರ ಸಿನಿಮಾ, ಅಂದರೆ ಸತ್ಯದೇವತೆ ಕಬ್ಬಾಳಮ್ಮ ಅಂತ. ನನಗದೊಂದು ಖುಷಿ ಇದೆ, ಫಸ್ಟ್ನೇ ಸಿನಿಮಾ ದೇವ್ರ ಸಿನಿಮಾ ಮಾಡಿದೆ ಅಂತ ಒಂದು ಖುಷಿ ಇದೆ. ಸ್ಪೆಷಲ್ ಅನುಭವ ಅಂದರೆ ಅದೇ ಕರಾಲಿದು ನಾನು ಮಂಗಳಮುಖಿ ಪಾತ್ರ ಮಾಡಿದ್ದು. ನನಗೆ ಫಸ್ಟ್ ಅವ್ರು ಹೇಳಿದಾಗ ಆ್ಯಕ್ಚುಲಿ ಅವರು ತುಂಬ ಜನ ಹುಡುಗಿಯರನ್ನ, ಹೀರೋಯಿನ್ಸ್ನ ಅಪ್ರೋಚ್ ಮಾಡಿದ್ದಾರೆ. ಬಟ್ ಹುಡುಗರು ಮಂಗಳಮುಖಿ ಪಾತ್ರ ಮಾಡಿದ್ದಾರೆ, ಇದುವರೆಗೆ ಹುಡುಗಿಯರು ಯಾರು ಮಾಡಲಿಲ್ಲಲ್ಲ. ಸೊ ಅವ್ರಿಗೆ ಯಾರೂ ಆರ್ಟಿಸ್ಟ್ಗಳು ಸಿಕ್ಕಿಲ್ಲ, ಅಂದರೆ ಯಾರೂ ಒಪ್ಕೊತಾನೆ ಇರಲಿಲ್ಲ ಅಂತೆ ಹುಡುಗಿಯರು. ನನಗೆ ಅದೇ ಟೈಮಲ್ಲಿ ನಾನು ಏನಾರು ಸಮಥಿಂಗ್ ಡಿಫ್ರೆಂಟಾಗಿ ಯಾವ್ದಾದ್ರು ಕ್ಯಾರೆಕ್ಟ್ರ್ ಮಾಡಬೇಕಲ್ಲ ಅಂತ ಹುಡುಕ್ತಿದ್ದೆ. ಅಂದರೆ ಕಾಮಿಡಿ ಒಂದು ತಲೆಯಲ್ಲಿತ್ತು, ಕಾಮಿಡಿ ಪರ್ಸ್ನಲ್ ಆಗಿ ನಂಗೆ ಕಾಮಿಡಿ ಕ್ಯಾರೆಕ್ಟ್ರ್ ಮಾಡಬೇಕಂತ ಇತ್ತು. ಏನಾರು ಸಮಥಿಂಗ್ ಡಿಫ್ರೆಂಟ್ ಮಾಡಬೇಕಲ್ಲ ಅಂತ ಇದು ಮಾಡೋ ಅಷ್ಟರಲ್ಲಿ ಅದೇ ಟೈಮಲ್ಲೇ ನನಗೆ ಕರಾಲಿದು ಕಾಲ್ ಬಂತು. ನಿಮ್ಮ ಜೀವನದ ಇಲ್ಲಿವರೆಗಿನ ಪ್ರೊಫೆಷ್ನಲ್ ಫ್ರಂಟ್ ಆಗಲಿ ಪರ್ಸ್ನಲ್ ಲೈಫ್ ಆಗಲಿ ತಗೊಂಡ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಹೌದು. ಒಂದು ಲೋಯೆಸ್ಟ್ ಪಾಯಿಂಟ್ ಅಂದರೆ ಯಾವುದು ಇದ್ದಿದ್ದು ನಿಮ್ಮ ಲೈಫಲ್ಲಿ? ಆ್ಯಕ್ಚುಲಿ ಒಂದು 4 ವರ್ಷದ ಹಿಂದೆ ಅದೇ ನಾನು ಕೆಲಸ ಮಾಡ್ತಿದ್ದವಳಿಗೆ ನನಗೆ ಸೀರಿಯಲ್ ಸಿಕ್ತು, ಫುಲ್ ಟೈಮ್ ಸೀರಿಯಲ್ಲು ಕಸ್ತೂರಿಲಿ ಗುಗ್ಗು ನನ್ನ ಮಕ್ಕಳು ಅಂತ ಲೀಡಾಗಿ ಸಿಕ್ತು. ಅದಕ್ಕಿಂತ ಮುಂಚೆ ನಾನು ಬಿ ಸುರೇಶ್ ಅವ್ರ ಪ್ರೀತಿ ಪ್ರೇಮ, ರೋಬೋ ಫ್ಯಾಮಿಲಿ ಇದೆಲ್ಲ ಎಪಿಸೋಡ್ಸ್ ಮಾಡ್ಕೊಂಬರ್ತಿದ್ದೆ. ಅಂದರೆ ರಜಾ ಹಾಕ್ತಿದ್ದೆ ಅಥವಾ ವೀಕೆಂಡ್ಸಲ್ಲಿ ಕೇಳಿಕೊಂಡು ಸೀರಿಯಲ್ಸಿಗೆ ಬರ್ತಿದ್ದೆ, ಅದೆಲ್ಲ ಮಾಡ್ತಿದ್ದೆ. ಒನ್ಸ್ ಯಾವಾಗ ನಾನು ಅಂದರೆ ಅದೇ ಲೀಡಾಗಿ ಸಿಕ್ಕಿದಾಗ ಯಾವಾಗ ನನ್ನ ಕೆಲಸ ಬಿಡೋ ಪರಿಸ್ಥಿತಿ ಬಂತಲ್ವ,
ಸೊ ಅವಾಗ ಕೆಲಸ ಬಿಟ್ಬಿಟ್ಟೆ. ಸಿಗ್ತಾವ ಸೀರಿಯಲ್ ಅಂದ್ಕೊಂಡು ಬಿಟ್ಟು ಕಸ್ತೂರಿಗೆ ಬಂದಮೇಲೆ ಅವಾಗೆಲ್ಲ ಸ್ಟಾರ್ಟಿಂಗ್ ಅಲ್ವಾ, ಈಗಲಾದರೆ ಇಷ್ಟು ಪೇಮೆಂಟು ನಮ್ದು ಇಷ್ಟು ಪೇಮೆಂಟು ಅಂತ ಮಾತಾಡ್ಕೋತೀವಿ, ಇದು ಮಾಡ್ತೀವಿ. ಬೆಂಗಳೂರಲ್ಲಿ ಮನೆ ಬೇರೆ ಮಾಡ್ಕೊಂಡಿರ್ತೀವಿ, ಅಂದರೆ ಹಳ್ಳಿಯಿಂದ ಬಂದವರು, ಅಪ್ಪ ಅಮ್ಮನ ಹತ್ರ ಕೇಳೋಕ್ಕೆ ಇಷ್ಟ ಇರಲ್ಲ. ಸೊ ಅವಾಗ ಒಂದು ಸ್ವಲ್ಪ ಪರಿಸ್ಥಿತಿ ಹೆಂಗೆ ಬಂತು ಅಂದರೆ ಪೇಮೆಂಟು ತುಂಬ ಕಡಿಮೆ ಇರ್ತಿತ್ತು. ಆಮೇಲೆ ಕೆಲವು ಕಡೆ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಿದ್ದೆ, ಅದಕ್ಕೆಲ್ಲ ಒಬ್ವಿಯಸ್ಲಿ ಪೇಮೆಂಟ್ ಇರಲಿಲ್ಲ. ನನಗೂ ಎಕ್ಸ್ಪೀರಿಯನ್ಸ್ ಬೇಕಿರ್ತಿತ್ತು. ಸೊ ನಾನೇನಂತ ಫೇಮಸ್ ಆರ್ಟಿಸ್ಟ್ ಅಲ್ಲ, ಯಾರು ಇದು ಮಾಡ್ತಾರೆ, ಪೇ ಮಾಡ್ತಾರೆ. ಅವಾಗೆಲ್ಲ ತುಂಬ ಕಮ್ಮಿ ಇತ್ತು. ಈಗ ಚೆನ್ನಾಗಿ ಚಾನಲ್ಗಳಲ್ಲಿ ಚೆನ್ನಾಗಿ ಪೇ ಮಾಡ್ತಿರೋದು. ಅವಾಗ ತುಂಬ ಕಡಿಮೆ ಇದ್ದಿದ್ದರಿಂದ ಒಂದು ಆಲ್ಮೋಸ್ಟ್ 1 ಇಯರ್ ಏನೋ ತುಂಬ ಕಷ್ಟಪಟ್ಟಿದ್ದೀನಿ. ತುಂಬ ಖುಷಿಯಾಗಿದ್ದು ಟೈಮ್ ಯಾವುದು ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ? ತುಂಬ ಖುಷಿಯಾಗಿದ್ದಂದರೆ ಬೆಂಗಳೂರಿಗೆ ಬಂದಮೇಲೆ ಸ್ಟಾರ್ಟಿಂಗಲ್ಲಿ ಆ್ಯಕ್ಟಿಂಗ್ ಅಂತ ಬಂದಲ್ಲ, ಅಂದರೆ ಆಫೀಸೆಲ್ಲ ಬಿಟ್ಬಿಟ್ಟು ಆ್ಯಕ್ಟಿಂಗ್ ಬಂದೆ. ಆಮೇಲೆ ನಾನು ಆವಾಗ ಆ ಟೈಮಲ್ಲಿ ಕಂಪ್ಲೀಟಾಗಿ ಆ್ಯಕ್ಟಿಂಗ್ ಬಂದೆ ಅಂತ ಯಾವಾಗ ನನ್ನ ಪೇರೆಂಟ್ಸಿಗೆ, ನನ್ನ ರಿಲೇಟಿವ್ಸ್ಗೆಲ್ಲ ಗೊತ್ತಾಯ್ತಲ್ಲ, ನಮ್ಮದು ಪುರೋಹಿತರು ಫ್ಯಾಮಿಲಿ, ಶೃಂಗೇರಿ ಪಕ್ಕ ಶಾರದಾಂಬ ಮಠ ಪುರೋಹಿತರು ಫ್ಯಾಮಿಲಿ. ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗಿಗೆ ಬಂದೆ ಅಂದ ತಕ್ಷಣ ಅವ್ರದ್ದೆಲ್ಲ ಮುಖಗಳ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗಿತ್ತು. ಅಂದರೆ ಅವ್ರಿಗೆ ಯಾರಿಗೂ ಬೆಂಗಳೂರಿಗೆ ಬಂದಿದ್ದೆ ಒಂದು ದೊಡ್ಡ ವಿಷಯ ಆಗಿತ್ತು. ಒಂದು ಹೆಣ್ಮಗು ಅವರಿಗೆ, ಅಂದರೆ ಅಲ್ಲೆಲ್ಲ PUC ಮುಗಿದ ತಕ್ಷಣ ಆಬ್ವಿಯಸ್ಲಿ ಮದುವೆ ಮಾಡಿಬಿಡ್ತಾರೆ, ಯಾರು ಆಚೆ ಹೋಗಕ್ಕೆ ಬಿಡಲ್ಲ. ಸೊ ಅಂಥದ್ರಲ್ಲಿ ಪಾಪ ನನ್ನ ಪೇರೆಂಟ್ಸ್ ಕಳಿಸಿದ್ರು ಕೆಲಸಕ್ಕೆ ಅಂತ ಕಳಿಸಿದ್ರು. ನಾನು ಇಲ್ಲಿ ಬಂದು ಆ್ಯಕ್ಟಿಂಗ್ ಸೇರಿದ್ನಲ್ಲ, ಆವಾಗೆಲ್ಲ ಅವ್ರ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗಿತ್ತು. ನನಗೆ ಯಾರು ಫೋನ್ ಮಾಡಿದ್ರೆ ನನಗೆ ಡೈಲಿ ಎಲ್ಲರಿಗೂ ಮಾವಂಗೆ ಮಾಡ್ತಿದ್ದೆ, ಚಿಕ್ಕಪ್ಪಂಗೆ, ಚಿಕ್ಕಮ್ಮ, ಎಲ್ಲ ರಿಲೇಟಿವ್ಸ್ದು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು ಅವಾಗ. ಸೊ ಎಲ್ಲರಿಗೂ ಕಾಲ್ ಮಾಡ್ತಿದ್ದೆ, ಎಲ್ಲ ಚೆನ್ನಾಗೆ ಮಾತಾಡೋರೆಲ್ಲ ಸಡನ್ನಾಗಿ ಕಟ್ ಮಾಡಿಬಿಟ್ರು. ಅಂದರೆ ನನ್ನ ಜೊತೆ ಕರೆಕ್ಟಾಗಿ ಮಾತಾಡ್ತಿರ್ಲಿಲ್ಲ. ಆ್ಯಕ್ಟಿಂಗ್ ಜಾಯ್ನ್ ಆದಮೇಲೆ ನನಗೆ ಫುಲ್ಲು ಸಖತ್ ಬೇಜಾರಾಗೋಯ್ತು, ಏನು ಹಿಂಗೆ ಮಾಡ್ತಿದ್ದಾರೆ ಅಂತ, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ. ಆಮೇಲೆ ನಮ್ಮ ಅಪ್ಪ ಅಮ್ಮನೂ ಅಷ್ಟಕ್ಕಷ್ಟೇ ಇದು ಮಾಡಿಬಿಟ್ರು, ಮಾತಾಡೋದೆಲ್ಲ ತುಂಬ ಪ್ರೀತಿಯಿಂದ ಮಾತಾಡೋರೆಲ್ಲ, ನೀನು ಬಂದುಬಿಡು, ವಾಪಸ್ ಬಂದುಬಿಡು ಅಂತೆಲ್ಲ, ಅಂದರೆ ಇಂಡೈರೆಕ್ಟಾಗಿ ಹೇಳೋಕ್ಕೆ ಶುರು ಮಾಡಿದ್ರು. ತುಂಬ ಬೇಜಾರಾಯ್ತು ನನಗೆ. ಶೂಟಿಂಗ್ ಇಲ್ಲದೆ ಇದ್ದ ಟೈಮಲ್ಲಿ, ಆ್ಯಕ್ಟಿಂಗ್ ಮಾಡದೇ ಇದ್ದ ಟೈಮಲ್ಲಿ ಬೇರೆ ಏನು ಮಾಡ್ತೀರಾ ನೀವು? ಏನು ಇಂಟ್ರೆಸ್ಟ್ ಇದೆ? ನಾನು ಆ್ಯಕ್ಚುಲಿ ಪೇಂಟಿಂಗ್ ಸಖತ್ ಇಷ್ಟ ನನಗೆ. ಆ್ಯನಿಮೇಷನ್ ಮಾಡಬೇಕಂತ ಅವಾಗ ಆಸೆ ಇತ್ತು, ಬಟ್ ಅದು ಈಡೇರಲಿಲ್ಲ. ಎಲ್ಲದೂ ಮಾಡೋಕ್ಕಾಗಲ್ಲ, ಎಲ್ಲ ಮನುಷ್ಯಂಗೆ ಎಲ್ಲ ಆಸೆನೂ ಇರುತ್ತೆ, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ನಾನು ಎಲ್ಲ ಮಾಡ್ತೀನಿ ಅಂತ, ಬಟ್ ಆಗೋದಿಲ್ಲ. ನೀವು ಆ್ಯನಿಮೇಷನ್ ಅಂತ ಹೇಳಿದ ತಕ್ಷಣ ನಂಗೊಂದು ನೆನಪಾಯಿತು. ನಿಮಗೂ ಆಸೆ ಏನಾದರೂ ಇತ್ತಾ? ಇಲ್ಲ ಆ ಥರ ಅಲ್ಲ. ಏನು BSc ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದ್ದು ಅಂತ ಹೇಳಿದ್ರಿ. ಹೌ ಮೆನಿ ಟೈಪ್ಸ್ ಆಫ್ ಜಾವಾ ಆರ್ ದೇರ್ ಅಂದ ತಕ್ಷಣ ಆ್ಯಕ್ಚುಲಿ ಇದೊಂದು ನಾನು ಹೇಳ್ಬಾರ್ದಿತ್ತು, ನಿಮಗೆ ಕೇಳ್ಬಿಟ್ರಿ. ಓಕೆ, ಕಂಪ್ಯೂಟರ್ ಸೈನ್ಸ್ ಮಾಡಿದ್ನ BSc. ನಮ್ಮ ಹಳ್ಳಿಲಿ ಹೆಂಗೆ ಅಂದರೆ ಇಂಗ್ಲೀಷ್ ಮೀಡಿಯಮ್ಮು ಆದರೂ ಇಂಗ್ಲೀಷ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋರು ಅವರು. ಸೊ ಏನು ಮೊದಲೇ ಈ ಥರದ್ದೆಲ್ಲ ಏನೋ ಬೇರೆ ಚಟುವಟಿಕೆಗಳ ಹತ್ರ ನಮ್ಮದು ಇಂಟ್ರೆಸ್ಟ್ ಜಾಸ್ತಿ, ಕಲ್ಚರಲ್ ಚಟುವಟಿಕೆ ಹತ್ರ. ಸೊ ಓದೋದು ಸಿಕ್ಕಾಪಟ್ಟೆ ಡೌನ್ ಇದೆ. ಆವಾಗ ಕಂಪ್ಯೂಟರ್ ಸೈನ್ಸ್ ಬೇರೆ ಅಲ್ವಾ, ನನಗೆ ಯಾರು ಟೈಪ್ಸ್ ಆಫ್ ಜಾವ್ ಅಂತ ಫುಲ್ ಪ್ರಾಜೆಕ್ಟ್ಸ್ ವರ್ಕ್ ಎಲ್ಲ ಕೊಡೋರು. ಏನು ಮಾಡೋದಂತ ಗೊತ್ತಿಲ್ಲ, ಕ್ಲಾಸ್ ಅಟೆಂಡ್ ಆಗ್ತಿರ್ಲಿಲ್ಲ ನಾನು. ಮೊದಲೇ ಫುಲ್ಲು ಇದು NCC NSS ಎಲ್ಲ ಇರ್ತಿತ್ತಲ್ಲ, ಅದೆಲ್ಲ ಜಾಸ್ತಿ. ನಾನು ಕಾಲೇಜ್ಗೆ ಹೋಗ್ತಿರ್ಲಿಲ್ಲ, ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ, ಕ್ಲಾಸ್ ಅಟೆಂಡ್ ಮಾಡ್ತಿರ್ಲಿಲ್ಲ. ಪ್ರಾಜೆಕ್ಟ್ಸ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಿದ್ದೆ. ಜಾವಾ, C++, ಜಾವಾ ಏನೇನೋ ಇರೋದು ಕಂಪ್ಯೂಟರ್ ಸೈನ್ಸಲ್ಲಿ, ನನಗೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಟೈಪ್ಸ್ ಆಫ್ ಜಾವಾ, ಅದೇ ನೀವು ಕೇಳಿದ್ರೆ ಯಾರಾದರೂ ಈ ಥರ ಟೈಪ್ಸ್ ಆಫ್ ಜಾವಾ, ಮರಜಾವ, ಮಿಟ್ಟು ಜಾವ, ಲುಟ್ಟು ಜಾವ ಅಂತ ಹೇಳ್ತಿದ್ದೆ. ಓಕೆ ಶಾಲಿನಿ ಅವರೇ, ನಿಮ್ಮ ಲೈಫ್ ಜರ್ನಿ ಬಗ್ಗೆ, ನಿಮ್ಮ ಹಳ್ಳಿ ಲೈಫ್ ಬಗ್ಗೆ, ಸಿಟಿ ಲೈಫ್ ಬಗ್ಗೆ ಎಲ್ಲ ಕೇಳಿ ತುಂಬ ಖುಷಿ ಆಯಿತು. ಹೀಗೆ ನಿಮ್ಮ ಕರಿಯರ್ ಇನ್ನೂ ತುಂಬ ಮುಂದೆ ಬೆಳೀಲಿ, ಎತ್ತರಕ್ಕೆ ಬೆಳೀಲಿ. ನೀವು ಯಾವುದೇ ಪ್ರಾಜೆಕ್ಟ್ಸ್ ಮಾಡಿದ್ರು ಅದರಲ್ಲಿ ತುಂಬ ದೊಡ್ಡ ಸಕ್ಸಸ್ಸನ್ನು ನೀವು ಕಾಣಲಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮದ ಕಡೆಯಿಂದ ನಿಮಗೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಪಾಪ ನೀವು ಟೈಮ್ ಮಾಡ್ಕೊಂಡು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ ನಮ್ಮ ಜೊತೆ ತುಂಬ ಥ್ಯಾಂಕ್ಸ್. ನಿಮ್ಮ ಜೊತೆನೂ ಅಷ್ಟೇ ಮಾತಾಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಿಮ್ಮ ಹೀರೋಯಿನ್ ಆಗಿ ಮಾಡಿರೋ ಮೂವೀಸು ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್ ನಿಮಗೆ ಕೂಡ. ಥ್ಯಾಂಕ್ ಯು. ನಮ್ಮ ಥರ ಕಲಾವಿದರಿಗೆ ಈ ಥರ ಕರೆದು ಪ್ರೋತ್ಸಾಹ ಕೊಡೋದಕ್ಕೆ ಧನ್ಯವಾದಗಳು. ವೆಲ್ಕಮ್. ನಮ್ಮ ಕಾರ್ಯಕ್ರಮದ ಕಡೆಯಿಂದ ನೀವು ವೀಕ್ಷಕರಿಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಟ್ಟರೆ ಹೇಳ್ಬೋದು. ತನ್ಮಯ್ ಕಶ್ಯಪ್ ಶೋ ನಾನಿವತ್ತು ಬಂದಿದ್ದೀನಿ, ಮಾತಾಡಿದೆ. ನನ್ನ ಸಿನಿಮಾ, ಸೀರಿಯಲ್ ಹಾಗೆ ನಾಟಕದ ಜರ್ನಿ ಬಗ್ಗೆ ಮಾತಾಡಿದೆ.
ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಒಬ್ಬ ಕಲಾವಿದ ಪ್ರೊಫೆಷ್ನಲಿ ಏನೇ ಇದ್ದರೂ ಅವ್ರದ್ದು ಪರ್ಸ್ನಲ್ ಬೇರೆ ಇರುತ್ತೆ. ಸೊ ಇಂಥ ಶೋಗಳು ಮಾಡಿ ಒಬ್ಬ ಕಲಾವಿದನ ಕೂರಿಸ್ಕೊಂಡು ಅವರ ಜರ್ನಿ ಬಗ್ಗೆ, ಅವ್ರ ಲೈಫ್ ಹೇಗೆ, ಎಷ್ಟು ಕಷ್ಟಪಟ್ಟರು, ಯಾವ ಥರ ಮುಂದೆ ಬಂದರು, ಇದನ್ನೆಲ್ಲ ಕೇಳಿ ಒಂದು ಅದ್ಭುತವಾದ ಶೋ ನೀವು ಮಾಡ್ತಿದ್ದೀರಾ. ಇದಕ್ಕೆ ಬಂದಿದ್ದು ನನಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ಈ ಥರ ನಿಮ್ಮ ಚಾನಲ್ ಅವರು ಈ ಥರದ್ದೊಂದು ಪ್ರೋಗ್ರಾಮ್ ಮಾಡಿ ನಮ್ಮಂಥ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ದಯವಿಟ್ಟು ಎಲ್ಲರೂ ಇವ್ರ ಶೋನ ನೋಡಿ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ನಡೆಸ್ಕೊಡ್ತಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಇದು ತನ್ಮಯ ಕಶ್ಯಪ್.